ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪೆರಿಫೆರಲ್ ರಿಂಗ್ ರಸ್ತೆಗಾಗಿ ಭೂ ಸ್ವಾಧೀನಕ್ಕೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದರೆ ಪೆರಿಫೆರಲ್ ರಿಂಗ್ ರೋಡ್ನ ಅಕ್ಕಪಕ್ಕದಲ್ಲಿ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ರಸ್ತೆಗಾಗಿ ಭೂ ಸ್ವಾಧೀನಕ್ಕೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಫ್ರೆಂಡ್ಸ್. ಇದು ನಿಮ್ಮ ಮಾಹಿತಿಗಾಗಿ ಇರಲಿ ಅಂತ ತಿಳಿಸ್ತಾ ಇದ್ದೀನಿ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಸಹಕರಿಸಿ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಪೆರಿಫೆರಲ್ ರಿಂಗ್ ರಸ್ತೆ ಯೋಜನೆ ಅನುಷ್ಠಾನಕ್ಕೆ ಅಗತ್ಯವಿರುವ ಭೂ ಸ್ವಾಧೀನ ಪ್ರಕ್ರಿಯೆ ಚಾಲನೆ ನೀಡಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಲಾಯಿತು. ಬೆಂಗಳೂರಿನಲ್ಲಿ ಉಂಟಾಗುವ ಸಂಚಾರ ದಟ್ಟಣೆ ನಿಯಂತ್ರಿಸಲು ತುಮಕೂರು ರಸ್ತೆಯಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ 73 ಕಿಲೋಮೀಟರ್ ಉದ್ದದ 100 ಮೀಟರ್ ರಸ್ತೆಯನ್ನು ಮಾಡಲು ತಿಳಿಸಲಾಗಿದೆ. ಫ್ರೆಂಡ್ಸ್, ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಅಗತ್ಯವಿರುವ 948 ಎಕರೆ ಭೂಮಿ ಸ್ವಾಧೀನಕ್ಕೆ ಶುಕ್ರವಾರ ಸಚಿವ ಸಂಪುಟದ ಅನುಮೋದನೆ ಕೊಡಲಾಗಿದೆ. ಬಿಡಿಎದವರು ಇದನ್ನು ವಶಪಡಿಸಿಕೊಳ್ತಾರೆ ಫ್ರೆಂಡ್ಸ್. ಪೆರಿಫೆರಲ್ ರಿಂಗ್ ರಸ್ತೆ ತೀರ್ಪು ಮತ್ತು ಬಿಡಿಎ ಆದೇಶದಂತೆ ಭೂ ಮಾಲೀಕರಿಗೆ ಪರಿಹಾರ ಪಡೆಯಲು ಕೆಲ ಆಯ್ಕೆಗಳನ್ನು ನೀಡಲಾಗಿದೆ. 20 ಗುಂಟೆ ಒಳಗಿನ ಭೂಮಿಗೆ ಸರ್ಕಾರ ನಗದು ಪರಿಹಾರ ನೀಡಲಾಗಿದೆ. ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ವಿಷಯ, ತಿಳ್ಕೊಳ್ಳಿ. 20 ಗುಂಟೆ ಒಳಗಡೆ ಭೂ ಮಾಲೀಕರಿಗೆ ಪರಿಹಾರ ಪಡೆಯಲು ನಗದು ಮೂಲಕ ಕೊಡಲಾಗುತ್ತದೆ. ಅದಕ್ಕಿಂತ ಹೆಚ್ಚಿನ ಭೂಮಿ ಹೊಂದಿರುವವರಿಗೆ ಪರಿಹಾರಕ್ಕಾಗಿ 4 ಆಯ್ಕೆ ನೀಡಲಾಗಿದೆ ಫ್ರೆಂಡ್ಸ್. ಅದರ ಪ್ರಕಾರ ಭೂಮಿಗೆ ಮಾರುಕಟ್ಟೆ ದರಕ್ಕಿಂತ 2 ಪಟ್ಟು, ಗ್ರಾಮೀಣ ಭಾಗದಲ್ಲಿ ಭೂಮಿಗೆ ಮಾರುಕಟ್ಟೆ ದರಕ್ಕಿಂತ 3 ಪಟ್ಟು ದರವನ್ನು ನೀಡಲು ತಿಳಿಸಲಾಗಿದೆ. ಅದನ್ನು ಒಪ್ಪದಿದ್ದರೆ TDR ಅಥವಾ ನೆಲ ವಿಸ್ತೀರ್ಣ ಅನುಪಾತ FAR ನೀಡುವುದು. ಅದಕ್ಕೂ ಭೂ ಮಾಲೀಕರು ನಿರಾಕರಿಸಿದರೆ ಭೂಮಿ ವಿಸ್ತೀರ್ಣದ 35% ಭಾಗದ ವಾಣಿಜ್ಯ ಭೂಮಿ ಅಥವಾ ವಸತಿ ಪ್ರದೇಶದಲ್ಲಿ 40% ಭೂಮಿ ನೀಡಲು ತಿಳಿಸಲಾಗಿದೆ. ಫ್ರೆಂಡ್ಸ್, ಇನ್ನೊಂದ್ಸರಿ ಹೇಳ್ತಾ ಹಿಂಗೆ ಕೇಳಿ. ಮಾರುಕಟ್ಟೆ ದರಕ್ಕಿಂತ 2 ಪಟ್ಟು, ಗ್ರಾಮೀಣ ಭಾಗದಲ್ಲಿ ಭೂಮಿಗೆ ಮಾರುಕಟ್ಟೆ ದರದ 3 ಪಟ್ಟು, ಅಂದರೆ ಮಾರ್ಕೆಟಲ್ಲಿ ಏನು ದರ ಇರುತ್ತೋ ಅದರ 3 ಪಟ್ಟು ದರವನ್ನು ಗ್ರಾಮೀಣ ಜನರಿಗೆ ಕೊಡಲು ಸಚಿವ ಸಂಪುಟ ತೀರ್ಮಾನ ಮಾಡಲಾಗಿದೆ ಫ್ರೆಂಡ್ಸ್. ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ ಅಂದಾಜು ವೆಚ್ಚ ನೀಡಲಾಗಿದೆ. ಫ್ರೆಂಡ್ಸ್, ಇದು ಸುಮಾರು 73 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರಸ್ತೆ ಆಗಿದೆ ಫ್ರೆಂಡ್ಸ್. ಆಲ್ರೆಡಿ ಕಡಬಗೆರೆ ಸರ್ಕಲ್ ಗಂಟ ಈ ರಸ್ತೆಯು ಕೆಲಸ ಕಾಮಗಾರಿ ಮುಗಿದಿದೆ. ಇನ್ನು ಮಾಚವಳ್ಳಿಯಿಂದ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಲ್ಲಿಂದ ಮಾಚವಳ್ಳಿ, ಬೈಂಡಹಳ್ಳಿ, ಲಕ್ಷ್ಮೀಪುರ, ಮಾದನಾಯಕನಹಳ್ಳಿ ಈ ಮುಖಾಂತರ ಇದು ಹೋಗಿ ನೆಲಮಂಗಲಕ್ಕೆ ಸೇರಿಕೊಳ್ಳುತ್ತೆ ಫ್ರೆಂಡ್ಸ್. ಇದು ಇನ್ನು ಶೀಘ್ರದಲ್ಲೇ ಕೆಲಸ ಪ್ರಾರಂಭವಾಗಿ ಕೆಲಸ ಮುಗೀತದೆ. ದಯವಿಟ್ಟು ಯಾರ್ಯಾರ ಜಮೀನು ಇದೆಯೋ ಬೇರೆಯವರಿಗೆ ತಿಳಿಸಿ ಅದರ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.